ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ಬಾಯಲ್ಲಿ ಹೇಳಿ ಕೇಸರಿ. ಇಂದಿನಿಂದ ಕೇಂದ್ರದಲ್ಲಿ ನಮೋ ಹೊಸ ಅಧ್ಯಾಯ. ಮೋದಿ 3.0 ಸರ್ಕಾರ ರಚನೆಗೆ ಕೌಂಟ್ ಡೌನ್. ಸಂಜೆ 7:15ಕ್ಕೆ ಪ್ರಧಾನಮಂತ್ರಿ ಪದಗ್ರಹಣ. ಮೋದಿ ಹೊಸ ಕ್ಯಾಬಿನೆಟ್ನಲ್ಲಿ ಮೈತ್ರಿ ಟೀಮ್. ಕರ್ನಾಟಕದಿಂದ ಯಾರ್ಯಾರಿಗೆ ಕೇಂದ್ರ ಮಂತ್ರಿ ಪಟ್ಟ. ಸೋಮವಾರದ ಬಳಿಕ ಸಚಿವ ಸ್ಥಾನ ಹಂಚಿಕೆ ಫೈನಲ್. ಪದಗ್ರಹಣಕ್ಕೂ ಮುನ್ನ ಮೋದಿ ರಾಜ್ಘಾಟ್ಗೆ ಭೇಟಿ. ಮಹಾತ್ಮ ಗಾಂಧಿ ಸಮಾಧಿಗೆ ನಮಿಸಿದ ನಮೋ. ದೆಹಲಿಯಲ್ಲಿ 7 ಸುತ್ತಿನ ಕೋಟೆ ನಿರ್ಮಾಣ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣ. 3 ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳ ಮಹಜರು. ಎಸ್ಐಟಿ ಕಸ್ಟಡಿ ಮುಗಿತಾ ಇದ್ದಂತೆ ಪ್ರಜ್ವಲ್ ಜೈಲ್ ಫಿಕ್ಸ್. ರಾಜ್ಯದೆಲ್ಲೆಡೆ ವರುಣನ ಆರ್ಭಟ. ಕೊಚ್ಚಿ ಹೋದ ಸೇತುವೆ, ಮನೆ ಮೇಲೆ ಬಿದ್ದ ಮರ. ಜಿಲ್ಲಾಡಳಿತದಿಂದ ನೆರೆ ಸಂತ್ರಸ್ತರಿಗೆ ಸಹಾಯವಾಣಿ ಸ್ಥಾಪನೆ. ಮುಳುಗಿದ ಬದುಕು. ಮೂರನೇ ಬಾರಿಗೆ ಪ್ರಧಾನಿಯಾಗಿ ನಮೋ ಪಟ್ಟಾಭಿಷೇಕಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇವತ್ತು ಸಂಜೆ 7:15ಕ್ಕೆ ನರೇಂದ್ರ ಮೋದಿ ಅದ್ದೂರಿಯಾಗಿ ಪದಗ್ರಹಣವನ್ನ ಮಾಡಲಿಕ್ಕಿದ್ದಾರೆ. ಪ್ರಮಾಣ ವಚನ ಮಾಡೋದಕ್ಕೂ ಮುನ್ನವೇ ರಾಜ್ಘಾಟ್ಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಸಮಾಧಿಗೆ ನಮೋ ನಮಿಸಿದ್ದಾರೆ. ಗಾಂಧಿ ಸಮಾಧಿ ಬಳಿಕ ಸದೈವ್ ಅಟಲ್ಗೆ ಭೇಟಿಯನ್ನ ನೀಡಲಿಕ್ಕಿದ್ದಾರೆ. ಮಾಜಿ ಪ್ರಧಾನಿ ವಾಜಪೇಯಿ ಸಮಾಧಿಗೆ ನಮನವನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೂ ಮೋದಿ ಭೇಟಿಯನ್ನ ಕೊಡಲಿಕ್ಕಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಇವತ್ತು 3ನೇ ಬಾರಿಗೆ ಪದಗ್ರಹಣವನ್ನ ಮಾಡಲಿಕ್ಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಗಣ್ಯಾತಿ ಗಣ್ಯರು ಕೂಡ ಸಾಕ್ಷಿಯಾಗಲಿಕ್ಕಿದ್ದಾರೆ ಪದಗ್ರಹಣಕ್ಕೆ. ಸಂಜೆ 7:15ಕ್ಕೆ ನರೇಂದ್ರ ಮೋದಿ ಅದ್ದೂರಿ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ. ಪ್ರಮಾಣ ವಚನ ಮಾಡೋದಕ್ಕೂ ಮುನ್ನ ರಾಜ್ಘಾಟ್ಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಭೇಟಿಯನ್ನ ಕೊಟ್ಟು ಮಹಾತ್ಮ ಗಾಂಧಿ ಸಮಾಧಿಗೆ ನಮೋ ನಮಿಸಿದ್ದಾರೆ. ಆ ಕುರಿತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಗಾಂಧಿ ಸಮಾಧಿ ಬಳಿಕ ಇದಾದ ನಂತರ ಸದೈವ್ ಅಟಲ್ಗೆ ಭೇಟಿಯನ್ನ ಕೊಡ್ತಾರೆ. ಅಲ್ಲಿ ಮಾಜಿ ಪ್ರಧಾನಿ ವಾಜಪೇಯಿ ಸಮಾಧಿಗೆ ನಮನವನ್ನ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ. ಪ್ರತಿ ಬಾರಿಯಂತೆಯೇ ಈ ಬಾರಿಯೂ ಕೂಡ ಸಮಾಧಿಗೆ ನಮನವನ್ನ ಸಲ್ಲಿಸ್ತಾ ಇದ್ದಾರೆ.